ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 15/1/2024. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪಾವನರಾಗಲು ನೆನಪಿನ ಯಾತ್ರೆಯು ಬಹಳ ಅವಶ್ಯಕವಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಈ ಯೋಗ ಬಲದಿಂದ ನೀವು ಸರ್ವಿಸಬಲ್ ಹಾಗೂ ಗುಣವಂತರಾಗುವಿರಿ. ಮಧುರ ಮಕ್ಕಳೇ, ಪಾವನರಾಗಲು ನೆನಪಿನ ಯಾತ್ರೆಯು ಬಹಳ ಅವಶ್ಯಕವಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಈ ಯೋಗ ಬಲದಿಂದ ನೀವು ಸರ್ವಿಸಬಲ್ ಹಾಗೂ ಗುಣವಂತರಾಗುವಿರಿ. ಪ್ರಶ್ನೆ: ನೀವು ಮಕ್ಕಳು ಯಾವ ಯೋಗವನ್ನು ಕಲಿಯುತ್ತೀರೋ ಇದೇ ಎಲ್ಲದಕ್ಕಿಂತ ಭಿನ್ನ ಯೋಗವಾಗಿದೆ. ಹೇಗೆ? ನೀವು ಮಕ್ಕಳು ಯಾವ ಯೋಗವನ್ನು ಕಲಿಯುತ್ತೀರೋ ಇದೇ ಎಲ್ಲದಕ್ಕಿಂತ ಭಿನ್ನ ಯೋಗವಾಗಿದೆ. ಹೇಗೆ? ಉತ್ತರ: ಇಲ್ಲಿಯವರೆಗೆ ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಾ ಬಂದರೋ ಅದು ಮನುಷ್ಯರೊಂದಿಗೆ ಮನುಷ್ಯರ ಯೋಗವಾಯಿತು. ಆದರೆ ಈಗ ನಾವು ನಿರಾಕಾರ ತಂದೆಯೊಂದಿಗೆ ಯೋಗವನ್ನು ಜೋಡಿಸುತ್ತೇವೆ. ನಿರಾಕಾರಿ ಆತ್ಮವು ನಿರಾಕಾರ ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ಭಿನ್ನವಾದ ಮಾತಾಗಿದೆ. ಪ್ರಪಂಚದಲ್ಲಿ ಯಾರಾದರೂ ಭಗವಂತನನ್ನು ನೆನಪು ಮಾಡಿದರೂ ಸಹ ಪರಿಚಯವಿಲ್ಲದೆ ಮಾಡುವರು. ಪರಿಚಯವಿಲ್ಲದೆ ಯಾರನ್ನಾದರೂ ನೆನಪು ಮಾಡುವುದು ಭಕ್ತಿಯಾಗಿದೆ. ಜ್ಞಾನವಂತು ಮಕ್ಕಳು ಪರಿಚಯ ಸಹಿತವಾಗಿ ನೆನಪು ಮಾಡುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳಿಗೆ ಮೊಟ್ಟ ಮೊದಲು ತಂದೆಯ ಪರಿಚಯ ಸಿಕ್ಕಿದೆ. ಚಿಕ್ಕ ಮಗು ಜನ್ಮ ಪಡೆದಾಗ ಅದಕ್ಕೆ ಮೊಟ್ಟ ಮೊದಲು ತಂದೆ ತಾಯಿಯ ಪರಿಚಯ ಸಿಗುತ್ತದೆ. ನಿಮ್ಮಲ್ಲಿಯೂ ರಚಯಿತ ತಂದೆಯ ಪರಿಚಯ ಸಿಕ್ಕಿರುವವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದ್ದಾರೆ. ಇದನ್ನೂ ಸಹ ಮಕ್ಕಳು ತಿಳಿದಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ. ಅವರ ಮಹಿಮೆಯನ್ನೇ ತಿಳಿಸಬೇಕಾಗಿದೆ. ಶಿವಾಯ ನಮಃ ಎಂದು ಮಹಿಮೆಯನ್ನು ಹಾಡುತ್ತಾರೆ. ಬ್ರಹ್ಮಾಯ ನಮಃ, ವಿಷ್ಣು ನಮಃ ಎಂಬುದು ಶೋಭಿಸುವುದಿಲ್ಲ. ಶಿವಾಯ ನಮಃ ಎಂಬುದೇ ಶೋಭಿಸುತ್ತದೆ. ಬ್ರಹ್ಮದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂಬುದು ಬಲೆ ಶೋಭಿಸುತ್ತದೆ. ಅವರಿಗೆ ದೇವತೆಗಳೆಂದು ಹೇಳಬೇಕಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಯಾರೇ ಬಂದರೂ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಅವಶ್ಯಕವಾಗಿ ತಿಳಿಸಬೇಕು. ಅವರು ಪರಮಪಿತನಾಗಿದ್ದಾರೆ. ತಂದೆಯ ಮಹಿಮೆಯನ್ನು ಹೇಗೆ ತಿಳಿಸುವುದು ಎಂಬುದನ್ನು ಮಕ್ಕಳು ಮರೆತು ಹೋಗುತ್ತೀರಿ. ಮೊದಲು ಇದನ್ನು ತಿಳಿಸಬೇಕಾಗಿದೆ. ಅವರು ಪರಮಪಿತ, ಶಿಕ್ಷಕ, ಸದ್ಗುರುವೂ ಆಗಿದ್ದಾರೆ. ಮೂವರನ್ನು ನೆನಪು ಮಾಡಬೇಕಾಗಿದೆ. ವಾಸ್ತವದಲ್ಲಿ ಶಿವ ತಂದೆಯನ್ನೇ 3 ರೂಪಗಳಲ್ಲಿ ನೆನಪು ಮಾಡಬೇಕಾಗಿದೆ. ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನೀವು ತಂದೆಯ ಮಹಿಮೆಯನ್ನು ತಿಳಿದುಕೊಂಡಿದ್ದೀರಿ, ಆದ್ದರಿಂದಲೇ ಮಾಡುತ್ತೀರಿ. ಮನುಷ್ಯರಂತೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ. ಮನುಷ್ಯರಲ್ಲಿಯೂ ಇದ್ದಾರೆಂದು ಹೇಳುತ್ತಾರೆ. ಆದರೆ ಮನುಷ್ಯ ತನುವಿನಲ್ಲಿಯೂ ಸದಾ ಇರಲು ಸಾಧ್ಯವಿಲ್ಲ. ಕೇವಲ ಲೋನ್ ಆಗಿ ತೆಗೆದುಕೊಳ್ಳುತ್ತಾರೆ. ಅವರೇ ಸ್ವಯಂ ಹೇಳುತ್ತಾರೆ, ನಾನು ಈ ತನುವಿನ ಆಧಾರ ತೆಗೆದುಕೊಳ್ಳುತ್ತೇನೆ. ಅಂದ ಮೇಲೆ ತಂದೆಯು ಸತ್ಯವಾಗಿದ್ದಾರೆ ಎಂಬುದನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಿ. ಅವರೇ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ. ನರನಿಂದ ನಾರಾಯಣನನ್ನಾಗಿ ಸತ್ಯ ತಂದೆಯೇ ಮಾಡಿದ್ದಾರೆ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಅವರು ಹೇಗಾದರು, ಯಾರು ಮಾಡಿದರು, ಯಾವಾಗ ಕಥೆಯನ್ನು ತಿಳಿಸಿದರು, ಯಾವಾಗ ರಾಜಯೋಗವನ್ನು ಕಲಿಸಿದರು, ಇದೆಲ್ಲವನ್ನು ನೀವೀಗ ತಿಳಿದುಕೊಂಡಿದ್ದೀರಿ.
ಮತ್ತೆಲ್ಲವೂ ಮನುಷ್ಯರೊಂದಿಗೆ ಮನುಷ್ಯರ ಯೋಗಗಳಾಗಿದೆ. ಮನುಷ್ಯನ ಯೋಗವು ನಿರಾಕಾರನ ಜೊತೆ, ಅದು ಪರಿಚಯ ಸಹಿತವಾಗಿರುವ ಯೋಗವೋ ಬೇರೆಲ್ಲಿಯೂ ಇಲ್ಲ. ಇತ್ತೀಚೆಗೆ ಬಲೆ ಶಿವನೊಂದಿಗೆ ಯೋಗವನ್ನಿಡುತ್ತಾರೆ, ಪೂಜೆ ಮಾಡುತ್ತಾರೆ, ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನು ಅವಶ್ಯಕವಾಗಿ ಸಾಕಾರ ಪ್ರಪಂಚದಲ್ಲಿರುವವರು ಎಂಬುದನ್ನು ತಿಳಿದುಕೊಂಡಿಲ್ಲ. ಬಹಳ ತಬ್ಬಿಬ್ಬಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನು ಮೊಟ್ಟಮೊದಲು ಸತ್ಯಯುಗದಲ್ಲಿರಬೇಕೆಂದು ತಿಳಿದುಕೊಂಡಿದ್ದಾರೆ. ಒಂದು ವೇಳೆ ಪ್ರಜಾಪಿತ ಬ್ರಹ್ಮನು ಮೊಟ್ಟಮೊದಲು ಸತ್ಯಯುಗದಲ್ಲಿದ್ದರೆ ಮತ್ತೆ ಸೂಕ್ಷ್ಮವತನದಲ್ಲೇಕೆ ತೋರಿಸಿದ್ದಾರೆ? ಅರ್ಥವೇ ಗೊತ್ತಿಲ್ಲ. ಇವರು ಸಾಕಾರ ಕರ್ಮ ಬಂಧನದಲ್ಲಿದ್ದಾರೆ, ಅವರು ಸೂಕ್ಷ್ಮ ಕರ್ಮಾತೀತರಾಗಿದ್ದಾರೆ. ಈ ಜ್ಞಾನವು ಯಾರಲ್ಲಿಯೂ ಇಲ್ಲ. ಜ್ಞಾನವನ್ನು ಕೊಡುವವರು ತಂದೆಯೊಬ್ಬರೇ ಆಗಿದ್ದಾರೆ. ಯಾವಾಗ ಅವರು ಬಂದು ಜ್ಞಾನವನ್ನು ಕೊಡುವರೋ ಆಗ ನೀವು ಅನ್ಯರಿಗೂ ತಿಳಿಸುವಿರಿ. ಅನ್ಯರಿಗೆ ಪರಿಚಯ ಕೊಡುವುದು ಬಹಳ ಸಹಜವಾಗಿದೆ. ಕೇವಲ ತಂದೆಯ ಪರಿಚಯ ಕೊಡಬೇಕಾಗಿದೆ. ಇವರು ಎಲ್ಲ ಆತ್ಮರ ಬೇಹದ್ದಿನ ತಂದೆಯಾಗಿದ್ದಾರೆ. ಈ ಪರಿಚಯ ಕೊಡುವುದರಲ್ಲಿ ಕಷ್ಟವಿಲ್ಲ, ಆದರೆ ನಿಶ್ಚಯವಿಲ್ಲ. ಅಭ್ಯಾಸವಿಲ್ಲದ ಕಾರಣ ಅನೇಕರಿಗೆ ತಿಳಿಸಲಾಗುವುದಿಲ್ಲ. ಅನ್ಯರಿಗೆ ಜ್ಞಾನ ಕೊಡಲಿಲ್ಲವೆಂದರೆ ಅಜ್ಞಾನಿಗಳೆಂದರ್ಥ. ಜ್ಞಾನವಿಲ್ಲವೆಂದರೆ ಭಕ್ತಿಯಲ್ಲವೇ? ದೇಹಾಭಿಮಾನವಿದೆ, ಜ್ಞಾನವಿರುವುದೇ ದೇಹಿ ಅಭಿಮಾನಿಯಲ್ಲಿಯೇ. ನಾವು ಆತ್ಮರಾಗಿದ್ದೇವೆ. ನಮ್ಮ ತಂದೆಯು ಪರಮಪಿತ ಪರಮಾತ್ಮನೇ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನೂ ಇದ್ದಾರಲ್ಲವೇ? ತಂದೆಯು ಪ್ರಜಾಪಿತ ಬ್ರಹ್ಮನ ಪರಿಚಯವನ್ನು ತಿಳಿಸಿದ್ದಾರೆ, ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ. ಮನುಷ್ಯರಾದರೆ ಶಿವ ಶಂಕರನನ್ನು ಸೇರಿಸಿಬಿಟ್ಟಿದ್ದಾರೆ. ಶಂಕರನು ಕಣ್ಣು ತೆರೆದಾಗ ವಿನಾಶವಾಯಿತೆಂದು ಹೇಳುತ್ತಾರೆ. ಆದರೆ ವಿನಾಶವಂತೂ ಬಾಂಬುಗಳಿಂದ, ಪ್ರಾಕೃತಿಕ ವಿಕೋಪಗಳಿಂದಾಗುತ್ತದೆ. ಶಿವ ಶಂಕರ ಮಹಾದೇವ ಎಂದು ಹೇಳುತ್ತಾರೆ. ಈ ಚಿತ್ರವು ಯಥಾರ್ಥವಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ. ಅಲ್ಲಿ ಇಂತಹ ಯಾವುದೇ ಮಾತಿಲ್ಲ. ಪ್ರಜಾಪಿತ ಬ್ರಹ್ಮನು ದೇಹಧಾರಿಯಾಗಿದ್ದಾರೆ. ಬಹಳ ಮಂದಿ ಮಕ್ಕಳಿದ್ದಾರೆ. ಅಂದ ಮೇಲೆ ಇವೆಲ್ಲ ಚಿತ್ರಗಳು ಭಕ್ತಿಗೋಸ್ಕರ ಇದೆ. ತಂದೆಯು ತಿಳಿಸಿದ್ದಾರೆ, ಇವರು ವ್ಯಕ್ತ ಬ್ರಹ್ಮ. ಬ್ರಹ್ಮ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬ್ರಹ್ಮ. ಅವ್ಯಕ್ತರಾದಾಗ ಫರಿಸ್ತೆಯಾಗಿ ಬಿಡುತ್ತಾರೆ. ಮೂಲವತನ, ಸೂಕ್ಷ್ಮವತನ ಎರಡೂ ಅವಶ್ಯವಾಗಿದೆ. ಸೂಕ್ಷ್ಮವತನದಲ್ಲಿಯೂ ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಪ್ರಜಾಪಿತ ಬ್ರಹ್ಮ ಯಾರು ಸಾಧಾರಣ ಮನುಷ್ಯರಾಗಿದ್ದಾರೆಯೋ ಅವರೇ ಫರಿಸ್ತೆಯಾಗುತ್ತಾರೆ. ಮತ್ತೆ ಚಿತ್ರದಲ್ಲಿ ರಾಜಧಾನಿಯನ್ನು ತೋರಿಸಿದ್ದಾರೆ. ಅಂದರೆ ಇವರೇ ಹೋಗಿ ರಾಜ್ಯಭಾರ ಮಾಡುತ್ತಾರೆ. ಈ ಸೂಕ್ಷ್ಮವತನದ ಚಿತ್ರವೋ ಇಲ್ಲದಿದ್ದರೆ ತಿಳಿಸಲು ಕಷ್ಟವಾಗುತ್ತದೆ. ವಾಸ್ತವದಲ್ಲಿ ವಿಷ್ಣುವಿನ ಚತುರ್ಭುಜ ರೂಪವು ಇಲ್ಲವೇ ಇಲ್ಲ. ಇದು ಭಕ್ತಿ ಮಾರ್ಗದ ಚಿತ್ರವಾಗಿದೆ. ತಂದೆಯು ತಿಳಿಸುತ್ತಾರೆ, ಆತ್ಮವೇ ಪತಿತನಿಂದ ಪಾವನರಾಗಬೇಕಾಗಿದೆ. ಪವಿತ್ರರಾಗಿ ತನ್ನ ಧಾಮಕ್ಕೆ ಹೊರಟು ಹೋಗುವುದು. ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿ ಇರುತ್ತಾರೆ. ಸಾಕಾರಿ ಪ್ರಪಂಚವು ಇಲ್ಲಿದೆ. ಬಾಕಿ ಸೂಕ್ಷ್ಮವತನವನ್ನು ಕುರಿತು ಯಾವುದೇ ಮುಖ್ಯ ಕಥೆಯಿಲ್ಲ. ಸೂಕ್ಷ್ಮವತನದ ರಹಸ್ಯವನ್ನು ಸಹ ತಂದೆಯು ಈಗ ತಿಳಿಸುತ್ತಾರೆ. ಅಂದಾಗ ಮೂಲವತನ, ಸೂಕ್ಷ್ಮವತನ ಹಾಗೂ ಇದು ಸ್ಥೂಲವತನ. ಆದ್ದರಿಂದ ಎಲ್ಲರಿಗೆ ಮೊದಲು ತಂದೆಯ ಪರಿಚಯ ಕೊಡಬೇಕು. ಭಕ್ತಿ ಮಾರ್ಗದಲ್ಲಿಯೂ ತಂದೆಯನ್ನು ಹೇ ಭಗವಂತ, ಹೇ ಪ್ರಭು ಎಂದು ಕರೆಯುತ್ತಾರೆ. ಕೇವಲ ತಿಳಿದುಕೊಂಡಿಲ್ಲ,
ಯಾವಾಗಲೂ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆಯೇ ಹೊರತು ಶಿವ ದೇವತಾಯ ನಮಃ ಎಂದು ಎಂದಿಗೂ ಹೇಳುವುದಿಲ್ಲ. ಬ್ರಹ್ಮ ದೇವತಾ ಎಂದು ಹೇಳುತ್ತಾರೆ. ಶಿವನಿಗೆ ಸದಾ ಪರಮಪಿತ ಪರಮಾತ್ಮನೆಂದೇ ಹೇಳುತ್ತಾರೆ. ಶಿವ ದೇವತೆಯೆಂದು ಎಂದೂ ಹೇಳುವುದಿಲ್ಲ. ಶಿವ ಪರಮಾತ್ಮನೆಂದೇ ಹೇಳಲಾಗುತ್ತದೆ. ಅಂದ ಮೇಲೆ ಅವರನ್ನು ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವೇ? ಅವರು ಪತಿತರನ್ನು ಪಾವನ ಮಾಡುವ ಕರ್ತವ್ಯ ಮಾಡಬೇಕಾಗಿದೆ ಅಂದ ಮೇಲೆ ಅವರು ಕಲ್ಲು ಮುಳ್ಳಿನಲ್ಲಿದ್ದು ಮಾಡುತ್ತಾರೆಯೇ? ಇದನ್ನೇ ಘೋರ ಅಂಧಕಾರವೆಂದು ಹೇಳಲಾಗುತ್ತದೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆಯು ಬಂದು ತಿಳಿಸುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಃ ಭಾರತಃ. ಅಂದರೆ ಯಾವುದರ ಗ್ಲಾನಿ? ಅವರಂತೂ ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ತಿಳಿಸುತ್ತಾರಷ್ಟೇ. ನೀವು ಮಕ್ಕಳು ಹೋಗಿ ನೋಡಬೇಕು, ನಾವು ಇದರ ಅರ್ಥವನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು. ನಂತರ ಕೂಡಲೇ ಕುಳಿತು ತಿಳಿಸಿಕೊಡಿ. ಇವರು ಬೀಕೆ ಎಂಬುದು ಅವರಿಗೇನೂ ಅರ್ಥವಾಗುವುದಿಲ್ಲ. ಭಲೆ ಶ್ವೇತ ವಸ್ತ್ರಗಳನ್ನು ಧರಿಸಿ, ಆದರೆ ನಿಮ್ಮ ಮೇಲೆ ಏನಾದರೂ ಸೀಲ್ ಹಾಕಲಾಗಿದೆಯೇ? ಆದ್ದರಿಂದ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಳಿಸಿಕೊಂಡು ಅದರ ಅರ್ಥವನ್ನು ತಿಳಿಸಬಲ್ಲಿರಿ. ಮೊದಲು ಅವರೇನು ತಿಳಿಸುತ್ತಾರೆಂಬುದನ್ನು ಕೇಳಿರಿ. ಬಾಕಿ ಇವೆಲ್ಲ ಚಿತ್ರಗಳು ವಿವರವಾಗಿ ತಿಳಿದುಕೊಳ್ಳುವಂಥದ್ದಾಗಿದೆ. ಅಪಾರ ಜ್ಞಾನವಿದೆ. ಸಾಗರವನ್ನೇ ಶಾಹಿಯನ್ನಾಗಿ ಮಾಡಿ ಬರೆದರೂ ಇದರ ಅಂತ್ಯವಾಗುವುದಿಲ್ಲ ಮತ್ತು ಸೆಕೆಂಡಿನ ಮಾತನ್ನು ತಿಳಿಸಲಾಗಿದೆ. ಕೇವಲ ನೀವು ತಂದೆಯ ಪರಿಚಯವನ್ನು ಕೊಡಿ. ಅವರೇ ಬೇಹದ್ದಿನ ತಂದೆ, ಸ್ವರ್ಗದ ರಚಯಿತನಾಗಿದ್ದಾರೆ. ನಾವೆಲ್ಲ ಮಕ್ಕಳು ಸಹೋದರರಾಗಿದ್ದೇವೆ. ಅಂದ ಮೇಲೆ ತಮಗೂ ಸಹ ಅವಶ್ಯಕವಾಗಿ ಸ್ವರ್ಗದ ರಾಜ್ಯವು ಬೇಕಲ್ಲವೇ? ಆದರೆ ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲ. ತಂದೆಯು ಬರುವುದೇ ಭಾರತದಲ್ಲಿ ಮತ್ತು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗುತ್ತಾರೆ. ಅನ್ಯರಂತೂ ಹಿಂದೆ ಬರುತ್ತಾರೆ. ಇದಂತೂ ಬಹಳ ಸಹಜವಾಗಿದೆ. ಆದರೆ ತಿಳಿದುಕೊಳ್ಳುವುದಿಲ್ಲ. ತಂದೆಗಂತೂ ಆಶ್ಚರ್ಯವೆನಿಸುತ್ತದೆ. ಒಂದು ದಿನ ಗಣಿಕೆಯರು ಮುಂತಾದವರು ಬಂದು ಕೇಳುತ್ತಾರೆ. ಅಂತ್ಯದಲ್ಲಿ ಬರುವವರು ತೀವ್ರವಾಗಿ ಹೋಗಿಬಿಡುತ್ತಾರೆ. ಅಲ್ಲಿಯೂ ಯಾರಾದರೂ ಹೋಗಿ ಸೇವೆ ಮಾಡಬಹುದು. ಬಹಳ ಮಂದಿಗೆ ನಾಚಿಕೆಯಾಗುತ್ತದೆ. ದೇಹಾಭಿಮಾನ ಬಹಳ ಇದೆ. ತಂದೆಯು ತಿಳಿಸುತ್ತಾರೆ, ವೇಶ್ಯರಿಗೂ ಸಹ ತಿಳಿಸಬೇಕು. ಭಾರತದ ಹೆಸರನ್ನು ಸಹ ಅವರೇ ಕೆಳಮಟ್ಟಕ್ಕೆ ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯೋಗಬಲದ ಮಾತಾಗಿದೆ. ಸಂಪೂರ್ಣ ಪತಿತರಾಗಿದ್ದಾರೆ. ಪಾವನರಾಗಲು ನೆನಪಿನ ಯಾತ್ರೆ ಬೇಕು. ಆಗ ಹೇಳಲಾಗುತ್ತದೆ, ಈಗ ಆ ನೆನಪಿನ ಬಲ ಸ್ವಲ್ಪ ಕಡಿಮೆ ಇದೆ. ಕೇವಲ ಜ್ಞಾನವಿದೆ ಮತ್ತು ನೆನಪು ಕಡಿಮೆ ಇದೆ. ಕಷ್ಟದ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಯಾವಾಗ ಉತ್ತೀರ್ಣರಾಗುತ್ತೀರಿ ಆಗ ಗಣಿಕೆಯರ ಉದ್ಧಾರ ಮಾಡಲು ಸಾಧ್ಯ. ಒಳ್ಳೊಳ್ಳೆಯ ಅನುಭವಿ ಮಾತೆಯರು ಹೋಗಿ ತಿಳಿಸಿಕೊಡಬೇಕು. ಕನ್ಯೆಯರಿಗಂತೂ ಅನುಭವವಿಲ್ಲ. ಮಾತೆಯರು ತಿಳಿಸಬಹುದು. ತಂದೆಯು ತಿಳಿಸುತ್ತಾರೆ, ಪವಿತ್ರರಾಗಿ ಆಗ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ಪ್ರಪಂಚವೇ ಶಿವಾಲಯವಾಗುವುದು. ಸತ್ಯಯುಗವನ್ನು ಶಿವಾಲಯವೆಂದು ಹೇಳಲಾಗುತ್ತದೆ. ಅಲ್ಲಿ ಅಪಾರ ಸುಖವಿದೆ. ಅವರಿಗೂ ಈ ರೀತಿ ತಿಳಿಸಿ. ತಂದೆಯು ಹೇಳುತ್ತಾರೆ, ಈಗ ಪವಿತ್ರರಾಗಲು ಪ್ರತಿಜ್ಞೆ ಮಾಡಿ. ಇಂತಹ ಪತಿತರನ್ನು ಪಾವನರನ್ನಾಗಿ ಮಾಡಲು ಖಡ್ಗವು ಬಹಳ ಹರಿತವಾಗಿರಬೇಕು. ಇದರಲ್ಲಿ ಬಹುಶಃ ಈಗ ನಿಧಾನವಿದೆ. ತಿಳಿಸುವುದರಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಿ. ಸೇವಾ ಕೇಂದ್ರದಲ್ಲಿ ಇರುತ್ತಾರೆ. ತಂದೆಗೆ ಗೊತ್ತಿದೆ. ಎಲ್ಲರೂ ಏಕರಸವಾಗಿಲ್ಲ. ಸರ್ವೀಸ್ನಲ್ಲಿ ಯಾರು ಹೋಗುತ್ತಾರೆ
ಅವರಲ್ಲಿ ಹಗಲು ರಾತ್ರಿಯ ಅಂತರವಿದೆ ಅಂದಾಗ ಮೊದಲು ಯಾರಿಗೆ ತಿಳಿಸುತ್ತೀರೆಂದರೆ ತಂದೆಯ ಪರಿಚಯವನ್ನೇ ಕೊಡಿ, ತಂದೆಯ ಮಹಿಮೆಯನ್ನೇ ಮಾಡಿ. ತಂದೆಯನ್ನು ಬಿಟ್ಟು ಇಷ್ಟು ಗುಣಗಳು ಮತ್ಯಾರದೂ ಆಗಲು ಸಾಧ್ಯವಿಲ್ಲ. ಅವರೇ ಗುಣವಂತರಾಗಿ ಮಾಡುತ್ತಾರೆ. ತಂದೆಯೇ ಸತ್ಯಗುಣದ ಸ್ಥಾಪನೆ ಮಾಡುತ್ತಾರೆ. ಈಗ ಇದು ಸಂಗಮ ಯುಗವಾಗಿದೆ. ಯಾವಾಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ, ನೀವು ಆತ್ಮರಿಗೆ ಕುಳಿತು ತಿಳಿಸುತ್ತೇವೆ. ಇದನ್ನಂತೂ ನೀವು ತಿಳಿದುಕೊಳ್ಳುತ್ತೀರಿ, ಇದು ಆತ್ಮದ ಶರೀರವಾಗಿದೆ. ಇದನ್ನು ಯಾರೆಷ್ಟು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದು ಅವರ ಚಹರೆಯಿಂದಲೇ ಅರ್ಹರಾಗಿ ಬಿಡುತ್ತದೆ. ಯಾರಾದರೂ ಉದಾಸರಾಗಿದ್ದರೆ ಅವರ ಚಹರೆಯೇ ಬದಲಾಗಿ ಬಿಡುತ್ತದೆ. ಆತ್ಮನೆಂದು ತಿಳಿದು ಕುಳಿತಾಗ ಅವರ ಚಹರೆಯು ಚೆನ್ನಾಗಿರುವುದು. ಇದನ್ನು ಅಭ್ಯಾಸ ಮಾಡಬೇಕಾಗುವುದು. ಗೃಹಸ್ಥದಲ್ಲಿರುವ ಮಕ್ಕಳು ಇಷ್ಟು ಉಮ್ಮಂಗದಲ್ಲಿರುವುದಿಲ್ಲ, ಏಕೆಂದರೆ ಉದ್ಯೋಗ ವ್ಯವಹಾರಗಳ ಜಂಜಾಟವಿರುತ್ತದೆ. ಪೂರ್ಣ ಅಭ್ಯಾಸ ಮಾಡಿದಾಗಲೇ ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ಪಕ್ಕಾ ಆಗಿರುವುದು. ನೆನಪಿನಿಂದಲೇ ನೀವು ಪಾವನರಾಗುತ್ತೀರಿ. ಆತ್ಮವು ಎಷ್ಟು ಯೋಗದಲ್ಲಿರುವುದೋ ಅಷ್ಟು ಪಾವನವಾಗುವುದು. ಸತ್ಯಯುಗದಲ್ಲಿ ನೀವು ಸತೋಪ್ರಧಾನರಾಗಿದ್ದಾಗ ನೀವು ಬಹಳ ಖುಷಿಯಾಗಿದ್ದೀರಿ. ಈಗ ಸಂಗಮ ಯುಗದಲ್ಲಿ ನೀವು ಹಾಡುತ್ತಾ ಕುಣಿಯುತ್ತಾ ಇರುತ್ತೀರಿ. ಬೇಹದ್ದಿನ ತಂದೆಯೇ ಸಿಕ್ಕಿದ ಮೇಲೆ ಮತ್ತೇನು ಬೇಕು? ಇಂತಹ ತಂದೆಗಂತೂ ಬಲಿಹಾರಿಯಾಗಬೇಕು. ಆದರೆ ಸಾಹುಕಾರರು ಬರುವುದೇ ಕಷ್ಟ, ಬಡವರಿಗೆ ಸಿಗುತ್ತದೆ. ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ. ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತಾ ಇರುತ್ತದೆ. ಕೋಟಿಯಲ್ಲಿ ಕೆಲವರೇ ವಿಜಯಮಾಲೆಯ ಮಣಿಯಾಗುತ್ತಾರೆ. ಬಾಕಿ ಪ್ರಜೆಗಳಂತೂ ನಂಬರ್ ವಾರ್ ಆಗಲೇಬೇಕಾಗಿದೆ. ಎಷ್ಟೊಂದು ಮಂದಿ ಪ್ರಜೆಗಳಾಗುತ್ತಾರೆ. ಸಾಹುಕಾರರು, ಬಡವರು ಎಲ್ಲರೂ ಆಗುತ್ತಾರೆ. ಪೂರ್ಣ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಉಳಿದವರೆಲ್ಲರೂ ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊರಟು ಹೋಗುವರು. ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ನಿಮ್ಮ ಆಹಾರ ಪಾನೀಯಗಳು ಚೆನ್ನಾಗಿರಲಿ. ನಾನು ಇಂತಹ ಪದಾರ್ಥವನ್ನು ತಿನ್ನಬೇಕೆಂದು ನಿಮಗೆಂದೂ ಆಸೆ ಇರಬಾರದು. ಈ ಆಸೆಗಳೆಲ್ಲವೂ ಇಲ್ಲಿ ಇರುತ್ತದೆ. ಬ್ರಹ್ಮ ತಂದೆಯು ದೊಡ್ಡ ದೊಡ್ಡ ವಾನಪ್ರಸ್ಥಿಗಳ ಆಶ್ರಮಗಳನ್ನು ನೋಡಿದ್ದಾರೆ. ಅವರು ಬಹಳ ಶಾಂತಿಯಿಂದ ಇರುತ್ತಾರೆ. ಇಲ್ಲಂತೂ ಈ ಬೇಹದ್ದಿನ ಮಾತುಗಳೆಲ್ಲವನ್ನು ತಂದೆಯು ತಿಳಿಸುತ್ತಾರೆ. ವೇಶ್ಯೆಯರು, ಗಣಿಕೆಯರು ಸಹ ಮುಂದೆ ಇಂತಿಂತಹವರು ಬರುವರು. ನಿಮಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗುವರು. ಬಹಳ ಸುಂದರವಾದ ಗೀತೆಗಳನ್ನು ಹಾಡುವರು. ಅದನ್ನು ಕೇಳುತ್ತಿದ್ದಂತೆಯೇ ಖುಷಿಯ ನಶೆಯೇರುವುದು. ಯಾವಾಗ ಈ ರೀತಿ ಬಿದ್ದಿರುವವರಿಗೆ ನೀವು ತಿಳಿಸಿ ಶ್ರೇಷ್ಠರನ್ನಾಗಿ ಮಾಡುವಿರೋ ಆಗ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು. ಇವರಂತೂ ವೇಶ್ಯೆಯರನ್ನು ಸಹ ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮತ್ತು ವೇಶ್ಯೆಯರೂ ಸಹ ಹೇಳತೊಡಗುತ್ತಾರೆ, ನಾವು ಶೂದ್ರರಾಗಿದ್ದೆವು, ಈಗ ಬ್ರಾಹ್ಮಣರಾಗಿದ್ದೇವೆ, ಮತ್ತೆ ನಾವೇ ದೇವತಾ ಕ್ಷತ್ರಿಯರಾಗುತ್ತೇವೆ. ಇವರು ಉನ್ನತಿಯನ್ನು ಪಡೆಯುತ್ತಿದ್ದಾರೆಯೇ ಇಲ್ಲವೇ ಎಂದು ತಂದೆಯು ಪ್ರತಿಯೊಬ್ಬರನ್ನು ಅರಿತುಕೊಳ್ಳಬಲ್ಲರು. ಕೊನೆಯಲ್ಲಿ ಬರುವವರೂ ಸಹ ಹಳಬರಿಗಿಂತಲೂ ಮುಂದೆ ಹೋಗುವರು. ಮುಂದೆ ಹೋದಂತೆ ನೀವು ಎಲ್ಲವನ್ನೂ ನೋಡುವಿರಿ. ಈಗಲೂ ನೋಡುತ್ತಿದ್ದೀರಿ. ಹೊಸ ಮಕ್ಕಳು ಸೇವೆಯಲ್ಲಿ ಎಷ್ಟೊಂದು ಉಮ್ಮಂಗದಲ್ಲಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ
ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡಿರಿ. ಗಣಿಕೆಯರು ವೇಶ್ಯೆಯರಿಗೂ ಜ್ಞಾನ ಕೊಡಿ. ಬಿದ್ದಿರುವವರನ್ನು ಮೇಲೆತ್ತಿರಿ. ಅವರ ಉದ್ಧಾರವನ್ನು ಮಾಡಿ. ಆಗ ಹೆಸರು ಪ್ರಖ್ಯಾತವಾಗುವುದು. ಸೆಕೆಂಡ್ ಪಾಯಿಂಟ್, ಸ್ವಯಂನ ದೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಿ. ನಾನು ಆತ್ಮನಾಗಿದ್ದೇನೆ, ಆತ್ಮನೊಂದಿಗೆ ಮಾತನಾಡುತ್ತೇನೆ. ತಂದೆಯ ನೆನಪಿನಲ್ಲಿರಿ, ಆಗ ಪಾವನರಾಗಿ ಬಿಡುವಿರಿ. ವರದಾನ: ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂತುಷ್ಟ ಮಣಿ ಆಗಿ. ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂತುಷ್ಟ ಮಣಿ ಆಗಿ. ವಿವರಣೆ: ತಮ್ಮ ಅನಾದಿ ಮತ್ತು ಆದಿ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಮತ್ತು ಅದೇ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿಬಿಡಿ. ಆಗ ಸ್ವಯಂಗೆ ಸ್ವಯಂ ಸಹ ಸಂತುಷ್ಟರಾಗಿರುವರು ಮತ್ತು ಬೇರೆಯವರಿಗೂ ಸಹ ಸಂತುಷ್ಟತೆಯ ವಿಶೇಷತೆಯನ್ನು ಅನುಭವ ಮಾಡಲು ಸಾಧ್ಯ. ಅಸಂತುಷ್ಟತೆಗೆ ಕಾರಣ ಅಪ್ರಾಪ್ತಿಯಾಗಿದೆ. ನಿಮ್ಮ ಸ್ಲೋಗನ್ ಆಗಿದೆ, ಏನು ಪಡೆಯಬೇಕಿತ್ತೋ ಪಡೆದು ಬಿಟ್ಟೆನೋ. ತಂದೆಯವರಾಗುವುದು ಅರ್ಥಾತ್ ಆಸ್ತಿಗೆ ಅಧಿಕಾರಿಯಾಗುವುದು. ಇಂತಹ ಅಧಿಕಾರಿ ಆತ್ಮಗಳು ಸದಾ ಸಂಪನ್ನ ಸಂತುಷ್ಟ ಮಣಿಯಾಗಿರುತ್ತಾರೆ. ಸ್ಲೋಗನ್: ತಂದೆಯ ಸಮಾನರಾಗಲು ತಿಳಿದುಕೊಳ್ಳುವುದು, ಇಚ್ಛೆ ಪಡುವುದು ಮತ್ತು ಮಾಡುವುದು, ಈ ಮೂರರ ಸಮಾನತೆ ಇರಬೇಕು. ತಂದೆಯ ಸಮಾನರಾಗಲು ತಿಳಿದುಕೊಳ್ಳುವುದು, ಇಚ್ಛೆ ಪಡುವುದು ಮತ್ತು ಮಾಡುವುದು, ಈ ಮೂರರ ಸಮಾನತೆ ಇರಬೇಕು. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ವರದಾನಿ ರೂಪದಿಂದ ಸೇವೆ ಮಾಡಲು ಮೊದಲು ಸ್ವಯಂನಲ್ಲಿ ಶುದ್ಧ ಸಂಕಲ್ಪ ಧಾರಣೆ ಮಾಡಿರಿ. ಇಡೀ ದಿನ ಶುದ್ಧ ಸಂಕಲ್ಪಗಳ ಸಾಗರನಲ್ಲಿ ತೇಲಾಡುತ್ತೀರಿ ಮತ್ತು ಯಾವ ಸಮಯ ಬೇಕೋ ಶುದ್ಧ ಸಂಕಲ್ಪಗಳ ಸಾಗರನ ಆಳದಲ್ಲಿ ಹೋಗಿ ಶಾಂತಿಯ ಸ್ವರೂಪರಾಗಿರಿ. ನಿಮ್ಮ ಈ ಆಳವಾದ ಸ್ಥಿತಿ ವಾಯುಮಂಡಲವನ್ನು ಪರಿವರ್ತನೆ ಮಾಡಿಬಿಡುವುದು ಮತ್ತು ನೀವು ಸ್ವಯಂವನ್ನು ಡಬಲ್ ಲೈಟ್ ಫರಿಸ್ತೆ ಎಂದು ಅನುಭವ ಮಾಡುವಿರಿ. ಓಂ ಶಾಂತಿ.